ನಾನೀಗ ಇದೇ ವಿಚಾರಕ್ಕೆ ಚರ್ಚೆ ಮುಂದುವರಿಸ್ತೀನಿ. ಬಸವರಾಜ್ ಮಾಲ್ಗತ್ತಿ ಸರ್, ಧರ್ಮಸ್ಥಳದ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಏನೇನು ಆಗ್ತಾ ಇದೆ ನೀವು ಕೂಡ ಗಮನಿಸಿದ್ದೀರಿ. ಈಗ ಇವರು ಈ ಥರದ್ದೊಂದು ಅತ್ಯಾಚಾರಗಳಾಗಿದೆ, ನೂರಾರು ಶವಗಳು, ಸಾವಿರಾರು ಶವಗಳನ್ನು ಹೂತಿದ್ದೀನಿ ಅಂತ ಬಂದವರು ಈಗ ಇವರು ಹೇಳದಂಥ ಸುಳ್ಳಿನ ಕೋಟೆ ಇವ್ರು ಕಟ್ಟಿದ್ದೇನಿದೆ ಅದು ಇವರು ಬುಡಕ್ಕೆ ಬಂದಿದ್ದಾಗೆ ಈಗ ಯೂಟರ್ನ್ ಹೊಡಿತಾ ಇರೋದು. ಆಮೇಲೆ ಈಗ ಅರ್ಜಿ ವಿಚಾರಣೆ ಬೇರೆ ಆಗಿದೆ, ನವೆಂಬರ್ 12ವರೆಗೂ ಕೂಡ ತಾತ್ಕಾಲಿಕ ತಡೆಯನ್ನು ಕೊಡುವಂಥ ಕೆಲಸ ಆಗಿದೆ. ಅದಕ್ಕೆ ಏನು ಹೇಳ್ತೀರಿ ನೀವು? ಇಷ್ಟು ದಿವಸ SIT ಅವರು ಮಾಡಿದ್ದು ಇನ್ವೆಸ್ಟಿಗೇಷನ್ನು, ಈ ಕಡೆ ಇವರಿಗೆ ಈಗ ಸ್ಟೇ ಕೊಟ್ಟಿರೋದು, ಏನು ಹೇಳ್ತೀರಿ ಅದ್ರ ಬಗ್ಗೆ? ಮೊದಲು SIT ಫಾರ್ಮೇಷನ್ ಮಾಡಿದಾಗ ತನಿಖೆ ಭಾಳ ಚುರುಕು ನಡೆದಿತ್ತು. ಹೌದು. ಬರ್ತಾ ಬರ್ತಾ ಸ್ವಲ್ಪ ಯಾಕೋ ಡಲ್ ಆಗ್ತಾ ಹೋಯಿತು. ಅದು ಏನು ಕಾರಣ ಗೊತ್ತಿಲ್ಲ. ಆಮೇಲೆ ಅದು ಸುಳ್ಳಂತ ಪ್ರಕರಣ ಅಂತ ಗೊತ್ತಾದ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾರು ಅದನ್ನು ಮಿಸ್ಗಾಡೆ ಮಾಡಿದ್ದಾರೆ, ಅವ್ರನ್ನೆಲ್ಲ ತಕ್ಷಣ ಕ್ರಮ ಕೈಗೊಳ್ಳಬೇಕಾಗಿತ್ತು SIT ಅವರು. ಯಾಕೆ ಮಾಡಲಿಲ್ಲ? ಈಗ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ಈಸ್ ರೆಸ್ಪಾನ್ಸಿಬಲ್ ಪರ್ಸನ್, ಕಾನ್ಸ್ಟಿಟ್ಯೂಷನಲ್ ಹೆಡ್ ಅವರು, ನಂಬರ್ 2 ಇನ್ ದ ಕ್ಯಾಬಿನೆಟ್, ಡೆಪ್ಟಿ CM, ಪ್ಲಸ್ ಕರ್ನಾಟಕ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು. ಅಪೋಸಿಷನ್ ಲೀಡರ್ ಮಾತಾಡಿದ್ರೆ ಹೆಂಗೆ? ಪವರ್ ಕೊಟ್ಟಿರ್ತಾರಲ್ಲ ಅವ್ರಿಗೆ, ಪವರ್ ಇರ್ತದಿಲ್ಲ ಅವರಿಗೆ. ಆ್ಯಕ್ಷನ್ ತೊಗೋಬೇಕು. ಬರೀ ಆಗಿದೆ ಹೋಗಿದೆ ಅಂದರೆ ಹೇಗೆ ಅಲ್ವಾ? ಡ್ಯಾಮೇಜ್ ಆಗಿದೆ ಎಲ್ಲರಿಗೂ ಗೊತ್ತಿದೆ. ಜನಸಾಮಾನ್ಯರು ಮಾತಾಡ್ತಾರೆ ಡ್ಯಾಮೇಜ್ ಆಗಿದೆ ಅಂತ, ಅಪೋಸಿಷನ್ದವರು ಮಾತಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ. ಇಲ್ಲಿ ನೋಡಿ, ಇದು ರಾಜಕಾರಣಿಗಳು ಇಷ್ಟು ಚತುರ ಇರ್ತಾರೆ, ಚಾಣಾಕ್ಷರು ಇರ್ತಾರೆ. ಎಲ್ಲಿ ಭಕ್ತರು ಸಾವಿರಾರು ಲಕ್ಷ ಜನ ಭಕ್ತರು ಇರ್ತಾರೆ, ಅಲ್ಲಿ ಮೂಗು ತೋರಿಸ್ತಾರೆ. ಆ ಭಕ್ತರೇ ಇಲ್ಲಾರ್ದಂಥ ಟೆಂಪಲ್ಗಳು ಬೇಕಾದಷ್ಟದೆ ನೊಣ ಹೊಡಿತಿರ್ತಾವೆ, ಕಸ ಗುಡಿಸೋರು ಯಾರು ದಿಕ್ಕಿರೋದಿಲ್ಲ, ಅದ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಭಕ್ತರನ್ನ ಹೋಟೆಲ್ನ ಗಿಮಿಕ್ ಇವು. ಭಕ್ತರನ್ನಲ್ಲಿ ಭಾಳ ಮಂದಿ ಭಕ್ತರಿದ್ದಾರೆ, ಲಕ್ಷಗಟ್ಟಲೆ ಭಕ್ತರಿದ್ದಾರೆ, ಅವ್ರನ್ನೆಲ್ಲ ಸಳ್ಕೊಳ್ಳುವಂಥ ಗಿಮಿಕ್ಸ್ ಎಲ್ಲ ಈ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಅಲ್ಲಿ ರಾಜಕೀಯ ಇರೋದೇ, ಬೆಳೆ ಇರೋದೇ. ಭಕ್ತಿ ಬೇರೆ, ರಾಜಕೀಯ ಬೇರೆ. ಇದು ಹಂಗಾಗಿರೋದು. ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ. ಬರೀ ಹೇಳೋದು ಮಾತಾಡೋದು ಬೇಕಾಗಿಲ್ಲ. ಅವರು ಅಪೋಸಿಷನ್ನಲ್ಲಿ ಇಲ್ಲ, ಪವರ್ದಲ್ಲೇ ಇದ್ದಾರೆ. ಅವ್ರದ್ದೇ ಸರ್ಕಾರ ಇದೆ, ಅವರೇ ನಂಬರ್ 2 ಇದ್ದಾರೆ, ಅವರೇ ಅಧ್ಯಕ್ಷರಿದ್ದಾರೆ ಈ ರಾಜ್ಯದ್ದು. ಸೊ ಇಷ್ಟೊಂದು ಪವರ್ಫುಲ್ ಇದ್ದು ಮಾಡ್ಬೋದು ಆ್ಯಕ್ಷನ್. ಬರೀ ಹೇಳಿಕೆ ಕೊಟ್ಟರೆ ಏನು ಪ್ರಯೋಜನ? ಅದು ನಾನು ಒಪ್ಪೋದಿಲ್ಲ. ಅದಕ್ಕೆ ಅಪೋಸಿಷನ್ ಲೀಡರ್ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ಕ್ರಮ ಆಗಬೇಕು. ಯಾರಿಗೆ ಡ್ಯಾಮೇಜ್ ಮಾಡಿದ್ದಾರೆ, ಅವ್ರಿಗೇನು ಅನ್ಯಾಯ ಆಗಿದೆ, ಯಾರಿಗೆ ಅನ್ಯಾಯ ಆಗಿದೆ, ಯಾರಿಗೆ ನೋಡಿ ಸತ್ತವ್ರಿಗೆ ಅನ್ಯಾಯ ಆಗಿದ್ರೆ ಅವ್ರ ಮೇಲೂ ಕ್ರಮ ಆಗಲಿ. ವಿನಾಕಾರಣ ಅವ್ರಿಗೆ ಸಂಸ್ಥೆಗೆ ಡ್ಯಾಮೇಜ್ ಮಾಡಿದರೆ, ಆ ಧರ್ಮಸ್ಥಳಕ್ಕೆ ಡ್ಯಾಮೇಜ್ ಮಾಡಿದರೆ ಅವ್ರಿಗೆ ಮೇಲೂ ಕ್ರಮ ಆಗಬೇಕು. ಯಾರು ಮಾಡಿದ್ದಾರೆ ಅವ್ರಿಗೆ? ಈ ಕೋರ್ಟ್ಗೆ ಹೋಗಿದ್ದಾರೆ, ಕೋರ್ಟ್ ಆದೇಶದಿಂದ ಎಲ್ಲರೂ ತಲೆ ಬಾಗಬೇಕಾಗ್ತದೆ. ಅದು ಎರಡನೇ ಪ್ರಶ್ನೆ, ಲೀಗಲಿ ಆಸ್ಪೆಕ್ಟು. ಬಟ್ ಈಡು ದಿವಸನ ಯಾಕೆ ಮಾಡಲಿಲ್ಲ ಅವರು? ಈ ಕೋರ್ಟ್ಗೆ ಹೋಗಿದ್ದಾರೆ ಅವರು. ಈಗ ಗೊತ್ತಾಯ್ತು, ಅವ್ನಿಗೆ ಅರೆಸ್ಟ್ ಮಾಡಿ ಎಷ್ಟು ದಿವಸ ಆಯ್ತು ಇವನಿಗೆ? ಬುರುಡೆ ಅವನು ತಿಮ್ಮ 1.5 ತಿಂಗಳ ಮೇಲೆ. ಮತ್ತೆ ಯಾಕೆ 1.5 ತಿಂಗಳ ತನಕ ಎರಡು ತಿಂಗಳು ಆತ್ರಿ? 2 ತಿಂಗಳವರೆಗೆ ಯಾಕೆ ಸುಮ್ಮನೆ ಕೂತರು? ಉಳಿದವ್ರನ್ನ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಅಲ್ಲ, ಅವ್ರು ವಿಚಾರಣೆಗೆ ಬರ್ತಾ ಇಲ್ವಲ್ಲ, ನೋಟಿಸ್ ಕೊಟ್ರು. ಯಾರು ಜವಾಬ್ದಾರಿ ಅದಕ್ಕೆ? ಹೊಣೆ ಯಾರದಕ್ಕೆ? ಯಾರದಕ್ಕೆ? ಸರ್ಕಾರ ಹೊಣೆ. ಪವರ್ ಇಲ್ವಾ ಅವ್ರಿಗೆ ಮಾಡೋದು? ನೋಟಿಸ್ ಕೊಡೋ ಪವರ್ ಇಲ್ವಾ? ಎಳ್ಕೊಂಬರೋದು ಪವರ್ ಇಲ್ವಾ? ಅರೆಸ್ಟ್ ಮಾಡೋ ಅಧಿಕಾರ ಇಲ್ವಾ? ಎಲ್ಲಾನು ಇದಿರ್ತದೆ. ಇದೆಲ್ಲ ನಾಟಕ ಕಂಪನಿ, ಒಂಥರ ನಾಟಕ ಮಾಡ್ತಾರೆ. ಆ ಕಡೆ ನೀ ಹೊಡೆದಂಗೆ ಮಾಡೋ, ನಾ ಹತ್ತಂಗೆ ಮಾಡ್ತೀನಿ, ಹಾಗೆ ಹೀಗೆ. ಅಲ್ಲ, ಅದೇ MLC ರವಿಕುಮಾರ್ ಅದೇ ಕೇಳ್ತಾ ಇದ್ವಿ, ಇಷ್ಟು ದಿವಸ ಮಾಡಿದ್ರೆ ಡ್ರಾಮಕ್ಕೆ ಯಾರ ರೆಸ್ಪಾನ್ಸಿಬಿಲಿಟಿ ಯಾರಂತ? ಯಾರು ಹೊಣೆಗಾರ? ಮಂಜುನಾಥನೇ ಕಾಪಾಡಬೇಕು. ಅವನೇ ಶಿಕ್ಷಣ ಕೊಡಬೇಕು, ಅವನೇ ಶಿಕ್ಷೆ ಕೊಡಬೇಕು. ಯಾರು ತಪ್ಪಿದೆ, ಯಾರಿದೆ ಅಂತ ಹೇಳೋದು ಅವನೇ ನೋಡ್ಕೋತಾನೆ. ಮಂಜುನಾಥ ಪವರ್ಫುಲ್ ದೇವ್ರು, ನಾವು ಅವನ ಭಕ್ತರೇ, ಪ್ರಶ್ನೆ ಇಲ್ಲ. ಬಟ್ ಈ ಥರ ಅನಾವಶ್ಯಕವಾದ ಅನ್ಯಾಯ ಆಗಬಾರ್ದು. ಅದು ನ್ಯಾಯಯುತವಾಗಿ, ಎಲ್ಲರೂ ನ್ಯಾಯಯುತವಾಗಿ ನಡ್ಕೋಬೇಕು. ಅಲ್ಲ, ತಪ್ಪು ಯಾರು ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಖಂಡಿತ. ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಸಿಗಬೇಕು. ಇವ್ರಿಗೆ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು. ಈ ತರ ಆದ್ರೆ ತಾನೇ ಅದು ಕಾನೂನಿಗೆ ಬೆಲೆ ಇರೋದು. ಹೌದು. ಇಲ್ಲ ಕಾನೂನು ಮಾಡೋದಕ್ಕೆ ವ್ಯವಸ್ಥೆ ಮೇಲೆ ಒಂದು ನಂಬಿಕೆ. ಕಾನೂನು ಮಾಡೋರನ್ನೇ ಅಸಹಾಯಕತೆ ವ್ಯಕ್ತಪಡಿಸಿದ್ರೆ ಅದಕ್ಕೆ ಯಾರ ಜವಾಬ್ದಾರಿ? ಆಮೇಲೆ ಗೃಹ ಸಚಿವರು ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ತಿಳ್ಕೊಂಡು ಹೇಳ್ತೀನಿ. ಗೃಹ ಸಚಿವರು ರಿಪೋರ್ಟ್ ಬರಲಿ ಅಂತ ಹೇಳಿದ್ದಾರೆ. ಅವ್ರು ರಿಪೋರ್ಟ್ ಕೊಡ್ಲಿಕ್ಕೆ ಆದೇಶ ಮಾಡಿದ್ದಾರೆ. ಇಂಟೀರಿಯಂ ರಿಪೋರ್ಟ್ ಕೊಡ್ತಾರೆ. ಅವರು ಬಂದ ಮೇಲೆ ಈಗ ನೋಡಿ, ನಾವು ಬರೇ ಊಹಾಪೋಹದಿಂದ ಮಾತಾಡ್ತೇವೆ. ಅದು ತನಿಖೆ ಏನಾಗಿದೆ, ಅವರು ಆ್ಯಕ್ಚುಲಿ ಏನು ಪ್ರೊಸೆಸ್ ಮಾಡಿದ್ದಾರೆ, ಅದು ಏನು ನಿಜ ಪರಿಸ್ಥಿತಿ ಏನಿದೆ, ವಾಸ್ತವವಾಗಿ ಏನು ನಡೆದಿದೆ, ಅದು ಯಾರಿಗೂ ಗೊತ್ತಿಲ್ಲ.
ರಿಕಾರ್ಡ್ಸ್ನಲ್ಲಿ ಏನಾಗಿದೆ 164ದಲ್ಲಿ ಏನಿದೆ ಆರೋಪಿ ಹೆಸರು ಇದಾವೆ ಹಾಗೂ ಅದು ಸಹ ಗೊತ್ತಿಲ್ಲ. ಹೌದು, ಬಟ್ ಅಂತೆಗಳು ಬರೀ ತುಂಬಾ ಅಂತೆ ಊಹಾಪೋಹ ಹೋದ್ಮೇಲೆ ನಾವು ಎಲ್ಲ ಇಡೀ ದಿವಸ ಅದು ಅದ್ರ ಮೇಲೆ ನಡೆದಿದೆ. ಎಲ್ಲ ಊಹಾಪೋಹಗಳ ಮೇಲೆ ಚರ್ಚೆ ನಡೆದಿದೆ, ತನಿಖೆನೂ ನಡೆದಿದೆ, ಕನ್ವಿಕ್ಷನ್ ಆಗಿದ್ದಾವೆ. ಈ ಸೋಷಿಯಲ್ ಮೀಡಿಯಾ ಅಂತೂ ಶಿಕ್ಷಣ ಕೊಟ್ಬಿಟ್ಟದೆ, ಆ ಲೆವೆಲ್ಗೆ ಆಗಿಬಿಟ್ಟದೆ. ಈಗ ನಿಜವಾಗಿ ವಾಸ್ತವಿಕತೆ ಏನು ಅಂತ ಅನ್ನೋದು ರಿಪೋರ್ಟ್ ಬರಲಿ, ಬಂದಮೇಲೆ ಅದು ಗೊತ್ತಾಗ್ತದೆ ನಿಜ ಪರಿಸ್ಥಿತಿ. ಅವು ಏನು ಬೋನ್ಗಳು ಸಿಕ್ಕುವ ಹೆಂಗು, ಅವು ಯಾರು ಹೆಣ್ಣು ಗಂಡು ಏನು ಯಾವ ಪರಿಸ್ಥಿತಿ, ಅದ್ರ ಬಗ್ಗೆ ತನಿಖೆ ಏನು ಮಾಡಿದ್ರು, ಆರೋಪಿಗಳ ಬಗ್ಗೆ ಏನು ಹೇಳಿಕೆ ಕೊಟ್ಟರು ಅಥವಾ ಮಾಹಿತಿ ಏನಿತ್ತು, ಡಿಟೇಲ್ ತನಿಖೆ ಬಂದ ಮೇಲೆ ಎಲ್ಲ ರಿವೀಲ್ ಮಾಡ್ತಾರೆ. ಅದ್ರ ಪ್ರಕಾರ ಮುಂದೆ ಕ್ರಮವನ್ನು ತಗೋಬಹುದು. ನಾವು ಈ ಬೇರೆ ರಾಜಕಾರಣಿಗಳಿಗೆ ಮಾತಾಡಿದಾಗ ನಮಗೂ ಮಾತಾಡ್ಲಿಕ್ಕೆ ಬರೋದಿಲ್ಲ. ಈಗ ಕಾನೂನು ಬಗ್ಗೆ ಮಾತಾಡ್ಬೇಕ್ರಿ. ಕಾನೂನು ಪವರ್ ಇರುವಾಗ ಈಗ ನನಗೆ ನಾನೊಬ್ಬ ಪೊಲೀಸ್ ಅಧಿಕಾರಿ, ನಾನು ಅಸಹಾಯಕತೆ ವ್ಯಕ್ತಪಡಿಸಿದ್ರೆ ಏನದು ಅರ್ಥ? ವಿ ಆರ್ ಅನ್ಫಿಟ್ ಟು ಬಿಕಮ್ ಎ ಪೊಲೀಸ್ ಆಫೀಸರ್. ಎಕ್ಸಾಕ್ಟ್ಲಿ ಅಲ್ವಾ? ಡಿ ಕೆ ಶಿವಕುಮಾರ್ ಮಾತಾಡ್ತಿರೋದು ಈಗ ಇದು ಸಾಮಾನ್ಯ ವ್ಯಕ್ತಿಯಂತೆ ಮಾತಾಡ್ತಿದ್ದಾರೆ. ಇದು ಕಾನೂನನ್ನ ಅಧಿಕಾರ ಇರುವಾಗ ಅಧಿಕಾರ ಚಲಾವಣೆ ಮಾಡಬೇಕು, ಬೋಧನೆ ಅಲ್ಲ. ಎಸ್ ಎಸ್ ಮೂರ್ತಿ ಸರ್ ಹತ್ರ ಬರ್ತೀನಿ ಸರ್. ನಾನೀಗ ಇವರೇ ಹೋರಾಟ ಮಾಡಿ ಇವರೇ ಕೇಸ್ ಮಾಡ್ತಾ ಇಲ್ಲ, FIR ಆಗ್ತಾ ಇಲ್ಲ, SIT ರಚನೆ ಮಾಡ್ತಾ ಇಲ್ಲ ಅಂದರೆ ಇವ್ರಿಗೆ ಹೆಂಗೆ ಬೇಕೋ ಹಾಗೆ ಈಗ ಯಾವಾಗ ಇವರು ಸುಳ್ಳು ಹೇಳ್ತಾ ಇದ್ದಾರೆ. ಈಗ SIT ರಚನೆ ಮಾಡಿದ್ದಕ್ಕೆ ಈಗ ಸ್ಟಾರ್ಟಿಂಗಲ್ಲಿ SIT ರಚನೆ ಮಾಡಿದ್ದೆ ತಪ್ಪು, ಅವ್ನು ಯಾರೋ ಬಂದು ಹೇಳ್ದ ಕೇಳ್ಕೊಂಡು ಮಾಡಿದ್ರು ಅಂತೆಲ್ಲ ಮಾತುಗಳು ಕೇಳಿಬಂತು. ಬಟ್ ಈಗ ರಚನೆ ಮಾಡಿದ್ದಕ್ಕೆ ಅಲ್ವಾ ಈಗ ಇವ್ರು ಹೇಳಿದ ಸುಳ್ಳು ಅಂತ ಗೊತ್ತಾಗಿದೆ. ಈಗ ನನ್ನ ತಪ್ಪಾಯಿತು, ಈಗ ನಾನು ಇದು ಕೇಸೇ ರದ್ದು ಮಾಡಬೇಕು ಅಂದರೆ ಅದು ಕಾನೂನಲ್ಲಿ ಅವಕಾಶ ಇದೆಯಾ ಸರ್? ನೋಡಿ, ಸರ್ಕಾರ ಇವನು ನಂಬ್ಕೊಂಡು SIT ಮಾಡಿದ್ರು. ಸರ್ಕಾರ ಏನೂ ಪರಿಗಣಿಸಲಿಲ್ಲ. ಏನೋ SIT ಮಾಡಿ ಯಾರೋ ಒಬ್ಬರು ಜನಗಳನ್ನ ಏನೋ ಸಮಾಧಾನ ಮಾಡ್ತಾರ ಮಾಡಿದ್ರು, ಕೆಲವು ಗ್ಯಾಂಗ್ನ. ಅದನ್ನು ನಾವು ಓಪನ್ ಆಗಿ ಹೇಳೋದು ಬೇಡ, ಯಾವ ಗ್ಯಾಂಗ್ನ ಸಮಾಧಾನ ಮಾಡೋಕ್ಕೆ ಮಾಡಿದ್ರು ಅಂತ. ಅದೇ ಗ್ಯಾಂಗ್ಗೆ ಬುಡಕ್ಕೆ ಬಂದಾಗ ಸರ್ಕಾರ ಅದನ್ನು ಆ ಗ್ಯಾಂಗ್ ಮೇಲೆ ಕ್ರಮ ಜರುಗಿಸ್ಬೇಕಾ, ಅದು ಬಿಟ್ಟು ಕೋರ್ಟ್ ಮೇಲೆ ಹಾಕ್ಬೇಕಾ? ಸರ್, ಈಗ ಇವತ್ತು ಕೋರ್ಟ್ ಸ್ಟೇ ಕೊಟ್ಟಿದೆ, ಸರ್ಕಾರಿ ವಕೀಲರು ಇದ್ದಾರೆ,